श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरी चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸಂಪುಟ 45. तैसा स्वस्वरूपे उठेला जो दृश्येसी द्रष्टा आटला तो नेणे काय राहटला. ಇಂದ್ರಿಯಗ್ರಾಮು ಸ್ವಸ್ವರೂಪದಲ್ಲಿ ಜಾಗೃತನಾದವನು ದೃಶ್ಯದೊಂದಿಗೆ ದ್ರಷ್ಟಾಲಯವಾಗಲು ಅವನು ಹೇಗೆ ವರ್ತಿಸುವವೆಂದು ತಿಳಿಯನು. ಇಂದ್ರಿಯ ಸಮುದಾಯಗಳು ಸ್ವಸ್ವರೂಪದಲ್ಲಿ ಜಾಗೃತನಾದವನು ಅರ್ಥಾತ್ ದೃಶ್ಯದೊಂದಿಗಿರುವ ದ್ರಷ್ಟಾಭಾವ ಲಯವಾಗಲು ಅವನು ತನ್ನ ಇಂದ್ರಿಯ ಸಮುದಾಯಗಳು ಹೇಗೆ ವರ್ತಿಸುವವೆಂದು ತಿಳಿಯಲಾರನು. अगाथोरी कल्लोळी कल्लोळ साने लोपता तीरीचे निजले. एकी एक गिಳಿಲೆ ಹೇ ಮನೆ ಮಾನಿಜೆ ಜರಿ. ಸಣ್ಣ ತೆರೆಯು ಲೋಪವಾಗಲು ದೊಡ್ಡ ತೆರೆಯಲ್ಲಿ. ದಂಡೆಯಲ್ಲಿ ನಿಂತ ಜನರು ನೋಡಿ ಸಮುದ್ರದಲ್ಲಿ ಒಂದು ತೆರೆಯನ್ನಿನ್ನೊಂದು ತೆರೆ ನುಂಗಿತೆಂದು ಮನಸ್ಸಿನಲ್ಲಿ ತಿಳಿದುಕೊಳ್ಳುವರು. ಸಣ್ಣ ತೆರೆಯು ದೊಡ್ಡ ತೆರೆಯಲ್ಲಿ ಲೋಪವಾಗಲು ಸಮುದ್ರದ ದಂಡೆಯಲ್ಲಿ ನಿಂತ ಜನರು ಮನಸ್ಸಿನಲ್ಲಿ ಒಂದು ತೆರೆಯು ಇನ್ನೊಂದು ತೆರೆಯನ್ನು ನುಂಗಿತೆಂದು ತಿಳಿಯುವರು. ತರಿ ಪಾಣಿಯ ಕಡೆ ಪಾಹಿ ಕೋಣ ಗಿಳಿಜತ आहे ಕಾಯಿ. ತೈಸೆ ಪೂರ್ಣ ದುಜೆ ನಾಹಿ ಜೇ ತೋಮಾರಿ. ಆದರೆ ನೀರಿನ ದೃಷ್ಟಿಯಿಂದ ನೋಡಲಾಗಿ ಯಾವುದು ಯಾವುದನ್ನು ನುಂಗುವುದು ನಿಜವಾಗಿ. ಅದರಂತೆ ಪೂರ್ಣನಲ್ಲಿ ದ್ವೈತವಿಲ್ಲದಿರಲಾಗಿ ಯಾರು ಯಾರನ್ನು ಹೊಡೆಯುವರು. ಆದರೆ ನೀರಿನ ದೃಷ್ಟಿಯಿಂದ ನೋಡಲಾಗಿ ಯಾವುದು ಯಾವುದನ್ನು ನುಂಗುವುದು. ಅದರಂತೆ ಪೂರ್ಣದಲ್ಲಿ ದ್ವೈತವಿಲ್ಲದಿರಲಾಗಿ ಯಾರು ಯಾರನ್ನು ಹೊಡೆಯುವರು. ಸುವರ್ಣಾಚಿಯ ಚಂಡಿಕಾ ಸುವರ್ಣ ಶೂಳೇಚಿ ದೇಖಾ. ಸುವರ್ಣಾಚಿಯ ಮಹಿಖಾ ನಾಶುಕೇಲ. ಬಂಗಾರದ ಚಂಡಿ ಆಗಿರುವಳು ಬಂಗಾರದ ಶೂಲದಿಂದವಳು ಮಹಿಷಾಸುರನನ್ನು ಸಂಹರಿಸುವಳು. ಬಂಗಾರದ ಮಹಿಷಾಸುರ ಮರ್ದಿನಿಯ ಮೂರ್ತಿಯಲ್ಲಿ ಮಹಿಷಾಸುರ ಮರ್ದಿನಿ ಮೂರ್ತಿಯು ಬಂಗಾರದ್ದಾಗಿದ್ದು ಬಂಗಾರದ ಶೂಲದಿಂದವಳು ಬಂಗಾರದ ಮಹಿಷಾಸುರನನ್ನು ಸಂಹರಿಸುವಳು. ತೋ ದೇವಲವಸಿಯ ಕಡ ವ್ಯವಹಾರು ಗಮಲ ಫುಡ. ವಾಚೂನಿ ಶೂಳ ಮಹಿಷ ಚಾಮುಂಡ ಸೋನೆ ಚಿಯಾಹೇ. ಭಕ್ತರ ದೃಷ್ಟಿಯಲ್ಲಿ ಇದೆಲ್ಲವೂ ಸತ್ಯವಾದ ಉಪಚಾರವು. ಆದರೆ ಚಾಮುಂಡಿ ಹಾಗೂ ಮಹಿಷಾಸುರವು ಸುವರ್ಣವೇ ಆಗಿರುವವು. ಭಕ್ತರ ದೃಷ್ಟಿಯಲ್ಲಿ ಇದೆಲ್ಲವೂ ಸತ್ಯವಾದ ಉಪಚಾರವು. ಆದರೆ ಚಾಮುಂಡಿ ಹಾಗೂ ಮಹಿಷಾಸುರವು ಬಂಗಾರವೇ ಆಗಿರುವವು. ಪೈ ಚಿತ್ರೀಚೆ ಪಾಣಿ ಹುತಾಶು ತೋ ದಿಠಿ ತಾಚಿ ಭಾಗು ಆಭಾಸು. ಪಟಿಯಾಗಿ ಬೋಲಾಂಶು ದೋನ್ಹಿ ನಾಹಿ. ಚಿತ್ರದಲ್ಲಿಯ ನೀರು ಹಾಗೂ ಅಗ್ನಿಗಳು ಅವು ಆ ದೃಷ್ಟಿಯವೇ ತೋರಿಕೆಗಳು. ಚಿತ್ರ ಬರೆದ ವಸ್ತ್ರದಲ್ಲಿ ತಂಪು ಅಥವಾ ಉಷ್ಣತೆಗಳು ಎರಡೂ ಆಗುವುದಿಲ್ಲ. ಚಿತ್ರದಲ್ಲಿ ಬರೆದ ನೀರು ಹಾಗೂ ಉಷ್ಣತೆಗಳು ಆ ಚಿತ್ರದ ದೃಷ್ಟಿಯವೇ ಆದ ತೋರಿಕೆಗಳು. ಆದರೆ
ಚಿತ್ರ ಬರೆದ ವಸ್ತ್ರದಲ್ಲಿ ತಂಪು ಅಥವಾ ಉಷ್ಣತೆಗಳು ಎರಡೂ ಇರುವುದಿಲ್ಲ. ಮುಕ್ತಾಚೆ ದೇಹ ತೈಸೆ ಹಾಲತ ಸಂಸ್ಕಾರ ವಶೆ ದೇ ದೇಖೋನಿ ಲೋಕ ಪಿಸೆ ಕರ್ತಾ ಮಣತಿ. ಜೀವನ್ಮುಕ್ತನ ದೇಹ ಅನೇಕ ರೀತಿಯಾಗಿ ಕಾರ್ಯ ಮಾಡುತ್ತಿರುವುದು ಸಂಸ್ಕಾರ ವಶದಿಂದಾಗಿ. ಅದನ್ನು ನೋಡಿ ಹುಚ್ಚುತನದಿಂದಾಗಿ ಜನರು ಅವನೇ ಕರ್ತ ಅನ್ನುವರು. ಜೀವನ್ಮುಕ್ತನ ದೇಹವು ಸಂಸ್ಕಾರ ವಶದಿಂದಾಗಿ ಅನೇಕ ರೀತಿಯಾಗಿ ಕಾರ್ಯ ಮಾಡುತ್ತಿರುವುದು. ಅದನ್ನು ನೋಡಿ ಜನರು ಅಜ್ಞಾನದಿಂದಾಗಿ ಅವನೇ ಕರ್ತ ಅನ್ನುವರು. ಅನೀತಯ ಕರ್ಣೇಯ ಆತು ಘಡೋತಿ ಲೋಕಾಘಾತು ಪರಿತೇಣೆ ಕೇಲಾ ಹೇ ಮಾತು ಬೋಲೋಚಿನೇ. ಅವನು ಕರ್ಮ ಮಾಡುವುದರಲ್ಲಿ 3 ಲೋಕಗಳ ಘಾತವಾದರೂ ಅದರಲ್ಲಿ ಅವನು ಮಾಡಿದನೆಂಬ ಮಾತನ್ನಿಲ್ಲಿ ಹೇಳಲೇಬಾರದು. ಅವನು ಕರ್ಮ ಮಾಡುತ್ತಿರುವಾಗ ಅದರಲ್ಲಿ 3 ಲೋಕಗಳ ಘಾತವಾದರೂ ಅಂಥ ಕರ್ಮವನ್ನು ಅವನು ಮಾಡಿದನೆಂಬ ಮಾತನ್ನು ಇಲ್ಲಿ ಹೇಳಲೇಬಾರದು. ತವ ಅಂಧಾ ರುಚಿ ದೇಖಾವಾ ತೇಜೆ ಮಗತೆ ಫೇಡಿ ಹೇಕೆ ಬೋಲಿಜೆ ತೈಸೆ ಜ್ಞಾನಿಯ ನಾಹಿ ದುಜೆ ಕರೀಲಕಾಯಿ. ಕತ್ತಲೆಯನ್ನು ನೋಡಿದರೆ ಸೂರ್ಯನು ಅನ್ನಬಹುದೇ ನಿವಾರಿಸಬಲ್ಲನು, ಅದರಂತೆ ಜ್ಞಾನಿಗಿಲ್ಲದಿದ್ದರೆ ಇನ್ನೊಬ್ಬನು ಯಾರನ್ನು ಕೊಲ್ಲುವನು. ಸೂರ್ಯನು ಕತ್ತಲೆಯನ್ನು ನೋಡಿದರೆ ಅವನು ಅದನ್ನು ನಿವಾರಿಸಬಲ್ಲನೆಂದು ಅನ್ನಬಹುದೇ, ಅದರಂತೆ ಅದ್ವೈತ ಭಾವದಲ್ಲಿರುವ ಆತ್ಮನಿಷ್ಠನಿಗೆ ಅರ್ಥಾತ್ ಜ್ಞಾನಿಗೆ ಇನ್ನೊಬ್ಬನು ಇಲ್ಲದಿದ್ದರೆ ಅವನು ಯಾರನ್ನು ಕೊಲ್ಲುವನು. ಮಣೋನಿ ತಯಾಚಿ ಬುದ್ಧಿ ನೇಣೆ ಪಾಪ ಪುಣ್ಯಾಚಿ ಗಂಧಿ ಗಂಗಾ ಮೀನಲಿಯ ನದಿ ವಿಟಾಳು ಜೈಸ. ಆದ್ದರಿಂದ ಅವನ ಬುದ್ಧಿ ತಿಳಿದಿರುವುದಿಲ್ಲ ಪಾಪ ಪುಣ್ಯಗಳ ಸುದ್ದಿ. ಗಂಗೆಗೆ ಸೇರಿದರೆ ಯಾವುದೇ ನದಿ ಉಳಿಯುವುದಿಲ್ಲ ಅದರ ಅಪವಿತ್ರತೆ. ಆದ್ದರಿಂದ ಅವನ ಬುದ್ಧಿಯು ಪಾಪ ಪುಣ್ಯಗಳ ಸುದ್ದಿಯನ್ನೇ ತಿಳಿದಿರುವುದಿಲ್ಲ. ಯಾವುದೇ ನದಿಯು ಗಂಗೆಗೆ ಸೇರಿದರೆ ಅದರ ಅಪವಿತ್ರತೆ ಉಳಿಯುವುದಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.